ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸಂಕಲ್ಪ. ಇಂದು ನಾನು ಹಾವೇರಿ ಜಿಲ್ಲೆಯ ಚೌಡೆ ದಾನಾಪುರಕ್ಕೆ ಭೇಟಿ ನೀಡಿದ್ದೇನೆ. ಇಲ್ಲಿ ಕಲ್ಯಾಣಿ ಚಾಲುಕ್ಯರು ಕ್ರಿಸ್ತಶಕ 1150ರಲ್ಲಿ ಮುಕ್ತೇಶ್ವರ ಎಂಬ ದೇವಸ್ಥಾನವನ್ನು ತಮ್ಮ ಶಿಲ್ಪಕಲಾಕೃತಿಗಳಿಂದ ಕೆತ್ತನೆಯಿಂದ ಅದ್ಭುತವಾಗಿ ವಿನ್ಯಾಸಗೊಳಿಸಿದ್ದಾರೆ. ಇದನ್ನು ನೋಡಲು ನಾವು ಬಂದಿದ್ದೇವೆ ಮತ್ತು ತಮಗೆ ಹಾಗೆ ತೋರಿಸಲು ಸಹ ನಾವು ಇಲ್ಲಿ ಬಂದಿದ್ದೇವೆ. ನೋಡಿಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಇದೇ ಚೌಡೆಯ ದಾನಾಪುರದಲ್ಲಿ ಕಲ್ಯಾಣಿ ಚಾಲುಕ್ಯರು 1115ರಿಂದ 1120 ಒಳಗೆ ತಮ್ಮ ಆಡಳಿತದಲ್ಲಿದ್ದಂಥ ರಾಜಚೋಳರ ಆಸ್ಥಾನದಲ್ಲಿದ್ದಂಥ ಮುಲ್ಲ ಮತ್ತು ಮುಲ್ಲಗಿ ಎಂಬುವಳ ಆಧಾರದ ಮೇಲೆ ಈ ಶಿಲ್ಪಕಲಾಕೃತಿಗಳನ್ನು ಕೆತ್ತಲಾಗಿದೆ ಎಂದು ವಿವರಿಸಲಾಗಿದೆ. ಈ ದೇವಸ್ಥಾನದ ಗರ್ಭಗುಡಿಯು ಅತ್ಯಂತ ತಳ ವಿನ್ಯಾಸವನ್ನು ಹೊಂದಿದ್ದು, ಮೇಲ್ಭಾಗದಲ್ಲಿ ನವಿಲು ಆಕಾರದ ಛಾವಣಿಯನ್ನು ಹೊಂದಿದೆ ಮತ್ತು ಇದರ ಶಿಲ್ಪಕಲೆಗಳು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಿದ್ದು ಗಾಂಧಾರ ಶೈಲಿ ರೂಪದಲ್ಲಿ ಕೆತ್ತಲಾಗಿದೆ ಎಂದು ಹೇಳಲಾಗಿದೆ. ಇಲ್ಲಿನ ಅಕ್ಷರಗಳು ದ್ರಾವಿಡ ಶೈಲಿಯಲ್ಲಿ ಕೆತ್ತಲಾಗಿದೆ. ಸ್ಥಳದ ಗರ್ಭಗುಡಿಯನ್ನು ನೋಡಿಕೊಂಡು ಬರೋಣ ಬನ್ನಿ. ಇದು ಕಲ್ಯಾಣಿ ಚಾಲುಕ್ಯರು ಕಟ್ಟಿರ್ತಕ್ಕಂಥ ಮುಕ್ತೇಶ್ವರ ದೇವರ ಮೂರ್ತಿಯಾಗಿದೆ. ಅದೇ ಗರ್ಭಗುಡದಲ್ಲಿ ಉತ್ತರ ಭಾಗದಲ್ಲಿ ಶಿವ ಮೂರ್ತಿಯನ್ನು ಕೆತ್ತಲಾಗಿದೆ. ಎಷ್ಟೊಂದು ಭವ್ಯವಾಗಿ ಸುಂದರವಾಗಿ ಕೆತ್ತಲಾಗಿದೆ. ಇದು ಶಿವಮೂರ್ತಿಯಾಗಿದ್ದು ಇದನ್ನು ಉತ್ತರ ಭಾಗದಲ್ಲಿ ಕಲ್ಯಾಣಿ ಚಾಲುಕ್ಯರು ಕೆತ್ತಿದ್ದಾರೆ ಮತ್ತು ದಕ್ಷಿಣ ಭಾಗದಲ್ಲಿ ನಂದಿ ವಿಗ್ರಹವನ್ನು ನೀಡಲಾಗಿದೆ. ಮತ್ತು ಪೂರ್ವ ಭಾಗದಲ್ಲಿ ದ್ವಾರ ಬಾಗಿಲವಿದೆ. ಅತ್ಯಂತ ಸುಂದರ ಕಲಾಕೃತಿಗಳನ್ನು ಪರಿಶೋಧಿಸಿ ಮತ್ತು ಕೆತ್ತಿಸಿದ್ದಾರೆ. ಅನೇಕ ದೇವತೆಗಳನ್ನು ಇಲ್ಲಿ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಹೌದೌದು. ಈ ದೇವಸ್ಥಾನದ ಕೆಳಭಾಗದಲ್ಲಿ ಅಪ್ಸರೆಗಳ ಚಿತ್ರಗಳನ್ನು ಸಹ ಕೆತ್ತಲಾಗಿದೆ.
ಅಷ್ಟಾಪ್ಸರೆಗಳು ತಮ್ಮ ಕೈಯಲ್ಲಿ ಒಂದೊಂದು ವಾದ್ಯಗಳನ್ನು ಹಿಡಿದುಕೊಂಡಂತಹ ದೃಶ್ಯಗಳನ್ನು ಕೆತ್ತಲಾಗಿದೆ. ವೀರಭದ್ರ ದೇವರ ಚಿತ್ರ, ಕುಬೇರ ದೇವನ ಚಿತ್ರ, ವಿಶ್ವಕರ್ಮ ದೇವರ ಚಿತ್ರ, ಮಂಗಳ ದೇವನ ಚಿತ್ರ. ಈ ಗುಡಿಯ ಒಳಗೆ ನಂದಿ ವಿಗ್ರಹವಿತ್ತು, ಆದರೆ ಈಗ ಅದು ಕಾಣೆಯಾಗಿದೆ. ನರಸಿಂಹ ದೇವರ ವಿಗ್ರಹ, ಕಾಲಭೈರವನ ಚಿತ್ರ, ಕಾಮದೇವನ ಚಿತ್ರ, ವೀರಭದ್ರನ ಚಿತ್ರ, ವರುಣದೇವನ ಚಿತ್ರ, ಹಾಗೆ ಅಗ್ನಿದೇವನ ಚಿತ್ರ, ನಟರಾಜನ ರೀತಿಯಲ್ಲಿ ಶ್ರೀ ವಿಘ್ನೇಶ್ವರ ವಿನಾಯಕನ ಚಿತ್ರ, ಮಹಾಲಕ್ಷ್ಮಿಯ ಚಿತ್ರ, ವೀರಭದ್ರನ ಚಿತ್ರ ಮತ್ತು ಕೆಳಭಾಗದಲ್ಲಿ ಅನೇಕ ವಾಹನಗಳನ್ನು ಕೆತ್ತಲಾಗಿದೆ. ದೇವಾನ ದೇವತೆಗಳ ಅನೇಕ ವಾಹನಗಳನ್ನು ಸಹ ಕೆತ್ತಲಾಗಿದೆ. ಮತ್ತು ದೇವಸ್ಥಾನದ ಕೆಳಭಾಗದಲ್ಲಿ ಈ ರೀತಿ ವಿನ್ಯಾಸಗೊಳಿಸಿದ್ದಾರೆ. ಈ ದೇವಸ್ಥಾನದಲ್ಲಿ 3 ಪ್ರವೇಶ ದ್ವಾರಗಳಿವೆ. ಇಲ್ಲಿನ ಕಂಬಗಳು ಒಂದೊಂದು ರೀತಿಯ ಇತಿಹಾಸವನ್ನು ಹೇಳುತ್ತವೆ. ಈ ಕಂಬದ ಮೇಲೆ ಅನೇಕ ಶಿಲ್ಪಕಲಾಕೃತಿಗಳನ್ನು ಸಹ ಕೆತ್ತಲಾಗಿದೆ. ಇದು ಈ ದೇವಸ್ಥಾನದ ಹೊಸ್ತಿಲು. ಅನೇಕ ಶಿಲ್ಪಕಲಾಕೃತಿಗಳಿಂದ ವಿನ್ಯಾಸಗೊಳಿಸಿದ್ದಾರೆ. ಸೂಕ್ಷ್ಮ ಕಲಾಕೃತಿಯನ್ನು ಬಳಸಿದ್ದಾರೆ. ಗಾಂಧಾರ ಶೈಲಿಯಲ್ಲಿ ಮತ್ತು ದ್ರಾವಿಡ ಶೈಲಿಯಲ್ಲಿ ವಿನ್ಯಾಸ ಮಾಡಿದ್ದಾರೆ ಎಂದು ನಾವು ನೋಡಬಹುದು. ಇಲ್ಲಿನ ಪ್ರವೇಶ ದ್ವಾರವು ಸಹ ಅಷ್ಟೊಂದು ಸುಂದರವಾಗಿದೆ. 2 ಅಪ್ಸರೆಗಳನ್ನು ಚಿತ್ರಗಳನ್ನು ಸಹ ಚಿತ್ರಿಸಿದ್ದಾರೆ. ದ್ವಾರಪಾಲಕರ ರೀತಿಯಲ್ಲಿ ಅಪ್ಸರೆಗಳನ್ನು ಸಹ ನೇಮಿಸಿದ್ದಾರೆ. ಇದು ಚಿಕಣಿ ಚಿತ್ರ ಮತ್ತು ಗಾಂಧಾರ ಶೈಲಿಯ ಚಿತ್ರ ಎಂದು ಪರಿಗಣಿಸಲಾಗುತ್ತದೆ. ದ್ವಾರ ಬಾಗಿಲದ ಹಿಂದೆ ನಂದಿ ವಿಗ್ರಹ ಮತ್ತು ಶಿವನ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಇದು ಪಾರ್ವತಿ ದೇವಿಯ ಚಿತ್ರ. ಮೇಲೆ ಸುಕನಾಸಿಯಲ್ಲಿ ಅತ್ಯಂತ ಸುಂದರವಾಗಿ ಪದ್ಮಾಸನದ ಮತ್ತು ಕಮಲಾಸನದಲ್ಲಿ ಚಿತ್ರೀಕರಿಸಲಾಗಿದೆ. ವೀರಭದ್ರೇಶ್ವರ ಸ್ವಾಮಿಯ ಆರಾಧಕರಾಗಿದ್ದರು ಕಲ್ಯಾಣಿ ಚಾಲುಕ್ಯರು. ಇದನ್ನು ಸಹ ಅವರೇ ಕೆತ್ತಿದ್ದಾರೆ. ಇದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕೆತ್ತಕ್ಕಂತಹ ಶಾಸನಗಳು. ಇಷ್ಟೊಂದು ವಿಶಾಲವಾಗಿ ಕೆತ್ತಿದ್ದಾರೆ. ಮೇಲೆ ದೇವರ ಮೂರ್ತಿಗಳನ್ನು ಸಹ ಕೆತ್ತಿದ್ದಾರೆ. ಆಗಿನ ಕಾಲದಲ್ಲಿನ ಬರವಣಿಗೆಗಳು. ಇವೆಲ್ಲವೂ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿನ ಶಾಸನಗಳಾಗಿವೆ. ಒಂದೊಂದು ಶಾಸನ ಒಂದೊಂದು ಇತಿಹಾಸವನ್ನು, ಒಂದೊಂದು ಮಾಹಿತಿಯನ್ನು ಸಹ ವಿವರಿಸುತ್ತವೆ. ಕಲ್ಯಾಣಿ ಚಾಲುಕ್ಯರು ಈ ದೇವಸ್ಥಾನವನ್ನು ತುಂಗಭದ್ರಾ ನದಿಯ ತಟದಲ್ಲಿ ನಿರ್ಮಿಸಿದ್ದಾರೆ.
ನೋಡಿ ಫ್ರೆಂಡ್ಸ್, ಇದೇ ತುಂಗಭದ್ರಾ ನದಿ. ಎಷ್ಟೊಂದು ಪ್ರಶಾಂತವಾಗಿ, ಎಷ್ಟೊಂದು ಸೌಂದರ್ಯವಾಗಿ ಹರಿಯುತ್ತದೆ ನೋಡಿ. ತುಂಗಭದ್ರಾ ನದಿಯಾಗಿದೆ. ವಿಶಾಲವಾದ ಸಂಪದ್ಭರಿತ ಮೈದಾನವಾಗಿದೆ. ಎಷ್ಟೊಂದು ಸಂಪದ್ಭರಿತ ಮತ್ತು ಎಷ್ಟೊಂದು ಶೃಂಗಾರಮಯ ಮೈದಾನವಾಗಿದೆ. ಇಲ್ಲಿ ಅನೇಕ ಪ್ರವಾಸಿಗರು ಸಹ ಬರುತ್ತಾರೆ. ಇದು ಕಲ್ಯಾಣ ಚಾಲುಕ್ಯರು ಕಟ್ಟಿದಂತಹ ಶಿಲಾಸ್ತಂಭವಾಗಿದೆ. ಶಿಲಾಸ್ತಂಭ, ಆಧಾರಸ್ತಂಭ, ದೀಪೋದ್ಭಂಭ ಅಂತಲೂ ಸಹ ಕರೆಯುತ್ತಾರೆ. ಮತ್ತೊಂದು ಪಶ್ಚಿಮಾಭಿಮುಖವಾಗಿ ಶಿವ ದೇವಾಲಯವನ್ನು ಸಹ ನಿರ್ಮಿಸಿದ್ದಾರೆ. ಫ್ರೆಂಡ್ಸ್, ಇದೆಲ್ಲ ಚೌಡಯ್ಯ ದಾನಾಪುರದ ಈ ಮುಕ್ತೇಶ್ವರ ದೇವಸ್ಥಾನದ ಬಗ್ಗೆ ಪ್ರಮುಖ ಮಾಹಿತಿ. ಈ ದೇವಸ್ಥಾನವು ತನ್ನ ಅಂತರಾಳದಲ್ಲಿ ಅನೇಕ ಮತ್ತು ಮಾಹಿತಿಗಳನ್ನು ಸಹ ಹೊಂದಿದೆ. ಈ ಮಾಹಿತಿಗಳನ್ನು ನಾನು ತಿಳಿಯಲು ಮತ್ತು ನಿಮಗೂ ತಿಳಿಸಲು ಸಹ ಬಂದಿದ್ದೇನೆ. ಈ ಮುಕ್ತೇಶ್ವರ ದೇವಸ್ಥಾನವು ಹಾವೇರಿ ಜಿಲ್ಲೆಯಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಇತಿಹಾಸ. ಈ ಮುಕ್ತೇಶ್ವರ ದೇವಸ್ಥಾನದ ಹೊರಾಂಗಣ ಎಷ್ಟೊಂದು ಪ್ರಶಾಂತವಾಗಿ ವಿನ್ಯಾಸಗೊಂಡಿದೆ. ಈ ಮುಕ್ತೇಶ್ವರ ದೇವಸ್ಥಾನದ ಹೊರಾಂಗಣದಲ್ಲಿ ಆಧುನಿಕ ಕಾಲದಲ್ಲಿಯೂ ಸಹ ಶ್ರೀ ಮೂಲ ಹೊನ್ನಮ್ಮ ದೇವಿ ದೇವಸ್ಥಾನ, ಚೌಡಯ್ಯ ದಾನಾಪುರ ಎಂಬಲ್ಲಿ ಹೊನ್ನಮ್ಮ ದೇವಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದನ್ನು ಸ್ವಲ್ಪ ನೋಡಿಕೊಂಡು ಬರೋಣ ಬನ್ನಿ. ಇದು ಪಾದುಕೆ. ನವಗ್ರಹಗಳ ಮೂರ್ತಿಗಳನ್ನು ಸಹ ಪ್ರತಿಪಾದಿಸಲಾಗಿದೆ. ಇಲ್ಲಿ ಮಂಗಳ, ಬುಧ, ಗುರು, ಶುಕ್ರ, ಶನಿ ಅನೇಕ ದೇವಾನ ದೇವತೆಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ಮಧ್ಯದಲ್ಲಿ ಶ್ರೀ ಹೊನ್ನಮ್ಮ ದೇವಿಯ ಮೂರ್ತಿಯನ್ನು ಕೆತ್ತಲಾಗಿದೆ. ಇದು ಸೂರ್ಯದೇವನ ಮೂರ್ತಿಯಾಗಿದೆ. ಇದು ಅವನ ಕುದುರೆ ಉಚ್ಚಶ್ರವಗಳು, 7 ಕುದುರೆಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಈ ಮುಕ್ತೇಶ್ವರ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ. ನನ್ನ ಚಾನಲ್ ನಿಮ್ಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ.